ವೆಯ್ನ್ ದಪ್ಪ ಆಗಿ ಕೆಲವರಿಗೆ ರಪ್ಚರ್ ಆಗಿಬಿಟ್ಟು ಬ್ಲೀಡೇ ಆಗುತ್ತೆ. ಬೆಡ್ಡೆಲ್ಲ ಫುಲ್ಲು ಬ್ಲಡ್ ಆಗಿರ್ತದೆ. ಯಾವಾಗ ಆಗುತ್ತೆ, ಹೇಗಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 20 ವರ್ಷಕ್ಕೆ ಮುಂಚೆ ನಾವು ಬಂದು ಆಪ್ರೇಷನ್ ಮಾಡ್ತಾಯಿದ್ವಿ. ವೆಯ್ನ್ ಎಲ್ಲ ಶ್ರಿಂಕ್ ಆಗಿ ಇದು ಗಟ್ಟಿಯಾಗಿ ಅದು ಮುಚ್ಕೊಳ್ಳುತ್ತದೆ ಅಷ್ಟೇ. ಅದು ಲೀಕ್ ಆಗೋದು ವೆಯ್ನ್ ಎಲ್ಲ ಸ್ಟಾಪ್ ಆಗುತ್ತೆ. ಗ್ಲೂ ಹಾಕಿ ಅದನ್ನು ಕ್ಲೋಸ್ ಮಾಡ್ತೀವಿ. ಲೀಕಿಂಗ್ ವೆಯ್ನ್ ಕೆಲವರಿಗೆ ಅದು ತುಂಬ ತೊಂದರೆ ಕೊಡ್ಬೋದು. ಅದು ಒಂದು ಸಲ ಅದು ಕಾಯಿಲೆ ವೆರಿಕೋಸ್ ವೈನ್ಸ್ ಬಂದ ಮೇಲೆ ಅದಕ್ಕೆ ಬಂದು ಟ್ರೀಟ್ಮೆಂಟ್ ಮಾಡಬೇಕು. ಅದು ವೆಯ್ನ್ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ನಮ್ಮ ಔಷಧಿ ಕೊಡ್ತೀವಿ ಅದು ಸರಿಯಾಗುತ್ತೆ, ಆ ಥರ ಇಲ್ಲ. ವೆರಿಕೋಸ್ ವೈನ್ಸ್ ಅನ್ನೋದು ಒಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್. ಅದು ಡೀಪ್ ವೈನಲ್ಲಿ ಬ್ಲಾಕ್ ಇದ್ದರೆ ವೆರಿಕೋಸ್ ವೈನ್ ಬಂದೇ ಬರ್ತದೆ. ತೊಡೆ ಮಸಲ್ಸು, ಕಾಫ್ ಮಸಲ್ಸು ಎಲ್ಲ ಒಂದು ಎಕ್ಸಸೈಸ್ ಮಾಡಬೇಕು. ಊಟ ಕಾರಣದಿಂದ ಯಾರಿಗೋ ಬಂದು ವೆರಿಕೋಸ್ ವೈನ್ಸ್ ಬರೋದಿಲ್ಲ. ಟ್ರೀಟ್ಮೆಂಟ್ ಮಾಡೋದಕ್ಕೆ ಬಂದು ಅಲ್ಟ್ರಾಸೌಂಡ್ ಎಕ್ಸ್ಪೀರಿಯನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟು. ಈಗ ಕ್ಲಾಟ್ ಕರಗಿಸ್ಬೇಕು, ಅದು ಯಾರು ಮಾಡ್ತಾರೆ? ಅದು ಸರ್ಜನೆ ಮಾಡಬೇಕದು. ಅದಕ್ಕೆ ಬೆಸ್ಟ್ ಪರ್ಸನ್ ಟು ಟ್ರೀಟ್ ಈಸ್ ಎ ವ್ಯಾಸ್ಕ್ಯುಲರ್ ಸರ್ಜನ್. ನಾನೆಲ್ಲ ಬಂದು ಎಲ್ಲ ಫುಲ್ ಆಸ್ಟ್ರೇಲಿಯಾದಲ್ಲಿ 3 ವರ್ಷ 4 ವರ್ಷ ಟ್ರೈನಿಂಗ್ ಆಗಿದ್ದೀನಿ. ಸ್ಕ್ಯಾನಿಂಗಲ್ಲೇ ಬರೀ ಸ್ಕ್ಯಾನಿಂಗ್, ಡೈಲಿ ಸ್ಕ್ಯಾನಿಂಗ್ ಮಾಡಬೇಕು. ನಮ್ಮದು ಟೂಲ್ ಸ್ಟೆಥೋಸ್ಕೋಪ್ ಇಲ್ಲ ಮೇಡಮ್, ನಮ್ಮದು ಟೂಲ್ ಬಂದು ಸ್ಕ್ಯಾನಿಂಗ್ ಮೆಷಿನ್, ಡಿಪ್ಲಕ್ಸ್ ಸ್ಕ್ಯಾನಿಂಗ್ ಮೆಷಿನ್ನು.